ಕೋಗಿಲು ಬಡಾವಣೆಯ ನಿರಾಶ್ರಿತರಿಗೆ ಫ್ಲಾಟ್ ಭಾಗ್ಯ, ಮನೆ ಭಾಗ್ಯ ಕಲ್ಪಿಸಿಕೊಡುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತದೆ ಎಲ್ಲೋ ಒಂದುಕೊಂಡಂತೆ. ಆದ್ರೆ ನಾಳೆ ಬಹುತೇಕ ಯಾರೆಲ್ಲ ಅರ್ಹ ಫಲಾನುಭವಿಗಳು ಇದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ ಸಿಗುತ್ತೆ. ನೋಡಿ, ಅಲ್ಲಿ ಅರ್ಜಿಯಲ್ಲಿ ಸಲ್ಲಿಕೆ ಆಗಿದ್ದು 262, ಅದರಲ್ಲಿ ಆಯ್ಕೆ ಆಗಿದ್ದು 32 ಅಷ್ಟೇ. ಈ ವಿಚಾರವಾಗಿ ಬಗೆದಷ್ಟು ಕೂಡ ಬಯಲಾಗ್ತಾ ಇದೆ ಕೋಗಿಲು ಲೇಔಟ್ನ ಅಸಲಿ ಕಹಾನಿ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಇದೆ. ಕೋಗಿಲು ಲೇಔಟ್ನಲ್ಲಿ ವಾಸವಿಲ್ಲದಿದ್ರು ಕೂಡ ಅರ್ಜಿಯನ್ನ ಹಾಕುತ್ತಾರೆ. ಯಾವುದೇ ದಾಖಲಾತಿ ಇಲ್ಲದಿದ್ರು ಅರ್ಜಿಯನ್ನ ಸಲ್ಲಿಸಿದ್ರ. ಯಾವ ಉದ್ದೇಶದಿಂದ ಹೊರ ರಾಜ್ಯದವರು ಅರ್ಜಿಯನ್ನ ಸಲ್ಲಿಸಿದ್ರು? ಇವರಿಗೆ ಸೂರು ಸಿಗುತ್ತೆ ಅನ್ನೋ ಭರವಸೆ ಕೊಟ್ಟಿದ್ದಾದ್ರು ಯಾರು? ಫ್ಲಾಟ್ಗಾಗಿ ಕಳ್ಳಾಟ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಪೋಸ್. ಕೋಗಿಲು ಬಡಾವಣೆಯಲ್ಲಿ ನಿರಾಶ್ರಿತರಿಗೆ ಫ್ಲಾಟ್ ಸಿಗುತ್ತೆ ಅನ್ನುವ ವಿಚಾರ ಗೊತ್ತಾಗ್ತಾ ಇದ್ದಂತೆ ಹೊರಗಿನವರು ಬಂದು ಅರ್ಜಿಯನ್ನು ಸಲ್ಲಿಸ್ತಾರೆ ಅಂತಂದ್ರೆ ಇವರಿಗೆ ಕುಮ್ಮಕ್ಕು ಕೊಟ್ಟಿದ್ಯಾರು? ಇವರಿಗೆ ಮಾಹಿತಿ ಕೊಟ್ಟಿದ್ದು ಯಾರು? ಇವರು ಯಾವ ಆಧಾರದಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು? ದಾಖಲೆ ಇಲ್ಲದೆ ರಿಪಬ್ಲಿಕ್ ಕನ್ನಡ ಏನನ್ನೂ ಕೂಡ ಮಾತಾಡಲ್ಲ. ಈ ವರದಿ ನೋಡಿ. ಬಗೆದಷ್ಟು ಬಯಲಾಗ್ತಾ ಇದೆ ಕೋಗಿಲು ಲೇಔಟ್ ಸತ್ಯ. ಫ್ಲಾಟ್ಗಾಗಿ ಕಳ್ಳಾಟ ರಿಪಬ್ಲಿಕ್ನಲ್ಲಿ ಎಕ್ಸ್ಪೋಸ್. ಕೋಗಿಲು ಲೇಔಟ್ ಒತ್ತುವರಿ ತೆರವು ಪ್ರಕರಣ ರಾಜ್ಯಾದ್ಯಂತ ಭಾರೀ ಸದ್ದು ಮಾಡ್ತಾ ಇದೆ. ಅಕ್ರಮ ವಾಸಿಗಳಿಗೆ ಸರ್ಕಾರ ಸಕ್ರಮ ಸೂರು ಕೊಡ್ತಾ ಇದೆ ಅಂತ ಜನ ಚೀಮಾರಿ ಹಾಕ್ತಿದ್ದಾರೆ. ಈ ಮಧ್ಯೆ ನಿಮ್ಮ ರಿಪಬ್ಲಿಕ್ ಕನ್ನಡ ಮತ್ತೊಂದು ಸ್ಫೋಟಕ ಸಂಗತಿಯನ್ನ ಬಯಲಿಗೆ ಎಳೆದಿದೆ. ಕೋಗಿಲು ಲೇಔಟ್ನ ಕರಾಳತೆ ಬಗೆದಷ್ಟು ಬಯಲಾಗ್ತಾ ಇದೆ. ಮೊನ್ನೆಯಷ್ಟೇ ಕೋಗಿಲು ಲೇಔಟ್ನಲ್ಲಿ ಹೊರ ರಾಜ್ಯದವರು ಸೇರಿ ಬೇರೆಯವರು ವಾಸವಿದ್ದಾರೆ ಅಂತ ಸುದ್ದಿ ಮಾಡಿದ್ವಿ. ಇದೀಗ ಅದಕ್ಕೆ ಪೂರಕವಾದ ಮತ್ತಷ್ಟು ಸಾಕ್ಷಿಗಳನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಕೋಗಿಲು ಲೇಔಟ್ನಲ್ಲಿ ಇಲ್ಲಿ ಡೆಮಾಲಿಷ್ ಆಗಿದ್ದು 167 ಮನೆ. ಆದರೆ ಮನೆ ಬೇಕೆಂದು ಅರ್ಜಿ ಹಾಕಿದ್ದು ಬರೋಬ್ಬರಿ 250 ಮಂದಿ. ಈ ಅಂಕಿಅಂಶಗಳ ವ್ಯತ್ಯಾಸವನ್ನ ಕೆದಕಿದ ರಿಪಬ್ಲಿಕ್ ಕನ್ನಡ ಮತ್ತಷ್ಟು ಸಾಕ್ಷಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ದಾಖಲೆ ಇಲ್ಲದಿದ್ರೂ ಮನೆಗಾಗಿ ಅರ್ಜಿ ಸಲ್ಲಿಕೆ. ಹೊರ ರಾಜ್ಯದವರಿಂದಲೂ ಫ್ಲಾಟ್ಗೆ ಬೇಡಿಕೆ. ಅಕ್ರಮ ಒತ್ತುವರಿದಾರರಿಗೆ ಸರ್ಕಾರದಿಂದ ಸಬ್ಸಿಡಿ ಸಿಗುತ್ತಂತೆ. ಸರ್ಕಾರದಿಂದಲೇ ಲೋನ್ ಅಡಿಯಲ್ಲೇ ಫ್ಲಾಟ್ ಬಗ್ಗೆ ಸಿಗಲಿದೆ. ಸರ್ವೆ ಅಧಿಕಾರಿಗಳ ಮುಂದೆ ನಮ್ಮ ಮನೆ ಇಲ್ಲೇ ಇತ್ತು, ಡೆಮಾಲಿಷ್ ಆಗಿದೆ, ಮನೆ ಕೊಡಿ ಅಂತ ಕೆಲವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ವೇಳೆ ಅರ್ಜಿದಾರರ ಅಸಲಿಯತ್ತು ಬಟಾಬಯಲಾಗಿದೆ. ಇನ್ನು ಕೆಲವರಂತೂ ಯಾವುದೇ ದಾಖಲೆ ಇಲ್ಲದಿದ್ರೂ ನಮ್ಮನೆ ಕೂಡ ಹೋಗಿದೆ ಅಂತ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈಗಾಗಲೇ ಒಬ್ಬರ ಅರ್ಜಿ ರಿಜೆಕ್ಟ್ ಕೂಡ ಆಗಿದೆ. ನಮಗೂ ಮನೆ ಕೊಡಿ, ಯಾವುದೇ ದಾಖಲಾತಿ ಇಲ್ಲದಿದ್ರೂ 5 ಮನೆಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅರ್ಜಿ ಹಾಕಿದ 5 ವಾಸಿಂ ಲೇಔಟ್ ಸರ್ವೆಯಲ್ಲಿ ಭಾಗಿಯಾಗಿದ್ರು. ಡಿಜಿಹಳ್ಳಿಯಿಂದ ಒಬ್ಬರು, ಪಿಳ್ಳಣ್ಣ ಗಾರ್ಡನ್ನಿಂದ ಒಬ್ಬರು ಅರ್ಜಿಯನ್ನು ಹಾಕಿದ್ದಾರೆ. ಉತ್ತರ ಪ್ರದೇಶದ ಒಬ್ಬರಿಂದಲೂ ಕೂಡ ಮನೆಗೆ ಅರ್ಜಿ ಸಲ್ಲಿಕೆಯಾಗಿದೆ. ಟಿಪ್ಪು ನಗರದ 4 ಕೂಡ ಪುನರ್ವಸತಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆಂಧ್ರಪ್ರದೇಶದ 2ರಿಂದಲೂ ಕೂಡ ನಿವಾಸಕ್ಕೆ ಮನವಿ ಮಾಡಲಾಗಿದೆ. ಆದರೆ ಕೊಟ್ಟಿರುವ ಮಾಹಿತಿಗೂ ದಾಖಲೆಗಳಿಗೂ ವ್ಯತ್ಯಾಸ ಕಂಡು ಬರ್ತಾ ಇದೆ. ಕೋಗಿಲು ಲೇಔಟ್ನಲ್ಲಿ ವಾಸವಿದ್ದುದಕ್ಕೆ ಯಾವುದೇ ದಾಖಲೆಗಳಿಲ್ಲ. ಆದರೂ ಮನೆಗಾಗಿ ಅರ್ಜಿಯನ್ನ ಸಲ್ಲಿಸಿದ್ಯಾಕೆ? ಯಾವ ಉದ್ದೇಶದಿಂದ ಹೊರ ರಾಜ್ಯದವರು ಅರ್ಜಿಯನ್ನು ಸಲ್ಲಿಸಿದ್ರು? ಇವರಿಗೆ ಸೂರು ಸಿಗುತ್ತೆ ಎಂಬ ಭರವಸೆ ನೀಡಿದವರು ಯಾರು ಎಂಬ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸತಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತಾರ್, ಇದೆಲ್ಲ ಹೇಗೆ ಕಳ್ಳಾಟ ನಡೀತಾ ಇದೆ? ಇದು ಅಧಿಕಾರಿಗಳಿಗೆ ಸರ್ಕಾರ ಗಮನಕ್ಕೆ ಬರ್ತಾನೆ ಇಲ್ವಾ?
ನಾಗೇಂದ್ರ ಬಾಬು, ಈ ಒಂದು ಅಂದ್ರೆ ಡೆಮಾಲಿಷನ್ ಪ್ರಕ್ರಿಯೆ ನಂತರ ಹೊರಗಿನವರು ಬಂದು ಈಗ ಅರ್ಜಿ ಹಾಕಿರೋ ವಿಚಾರ ಏನಿದೆ ಸಹಜವಾಗಿ ಅಧಿಕಾರಿಗಳ ಗಮನಕ್ಕೂ ಕೂಡ ಇದೆ. ಬಟ್ ಅವರು ಯಾವುದೇ ರೀತಿಯ ಕ್ರಮ ಕೈಗೊಳ್ಳಲು ಮುಂದಾಗಿಲ್ಲ. ಕೇವಲ ಅದನ್ನು ರಿಮಾರ್ಕ್ ಕಾಲಮ್ ಅಲ್ಲಿ ಹಾಕುವ ಮೂಲಕ ಅಲ್ಲಿಗೆ ಸೀಮಿತರಾಗಿದ್ದಾರೆ. ಇಲ್ಲಿ ಪ್ರಶ್ನೆ ಇರುವಂತದ್ದು, ಈಗ ವಾಸಿಂ ಲೇಔಟ್ ಏನಿದೆ ಇದು 2023 ನಂತರ ಈ ವಾಸಿಂ ಲೇಔಟ್ ನಿರ್ಮಾಣ ಆಗಿದ್ದು ಅನ್ನೋ ಸಂಬಂಧಪಟ್ಟ ಹಾಗೆ ಡೇ ಒನ್ ನಂದಲೂ ಕೂಡ ಆರೋಪ ಕೇಳಿ ಬರ್ತಾ ಇತ್ತು. ಫಕೀರ್ ಲೇಔಟ್ ಒಂದು 5 ವರ್ಷಗಳ ಹಿಂದೆ ಒಂದು 12 ಮನೆಗಳಾದ್ರೆ ಇತ್ತು. ಬಟ್ ವಾಸಿಂ ಲೇಔಟ್ ಏನಿದೆ ಅದಕ್ಕೆ 2022-23 ಸಂದರ್ಭದಲ್ಲಿ ನಿರ್ಮಾಣ ಆಗಿರೋದು ಅಂತ ಇದೆ. ಈಗ ವಾಸಿಂ ಲೇಔಟ್ ನಲ್ಲಿರುವಂತಹ ಬಹುತೇಕರ ಹತ್ರ ಯಾವುದೇ ರೀತಿ ಡಾಕ್ಯುಮೆಂಟ್ ಇಲ್ಲ ಅನ್ನೋ ಆರೋಪ ಕೂಡ ಡೇ ಒನ್ ನಿಂದಲೂ ಕೂಡ ಕೇಳಿ ಬರ್ತಾ ಇತ್ತು. ಅದಕ್ಕೆ ಪೂರಕ ಎಂಬಂತೆ ವಾಸಿಂ ಲೇಔಟ್ ನಲ್ಲಿ ಸರ್ವೆಯಲ್ಲಿ ಭಾಗಿಯಾಗಿದ್ದಂತಹ 5 ಜನರಲ್ಲೂ ಕೂಡ ಯಾವುದೇ ರೀತಿಯ ಡಾಕ್ಯುಮೆಂಟ್ ಇಲ್ಲದಿರೋದು ಖುದ್ದು ಸರ್ಕಾರಿ ಅಂಕಿಅಂಶದಲ್ಲಿ ಕೂಡ ಸರ್ಕಾರಿ ದಾಖಲಾತಿಯಲ್ಲಿ ಕೂಡ ಉಲ್ಲೇಖ ಆಗಿದೆ. ಈ ಒಂದು ಸರ್ವೆಯಲ್ಲಿ ಭಾಗಿಯಾದಂತಹ ವಾಸಿಂ ಲೇಔಟ್ ನ 5 ಜನರ ಹತ್ರ ಕೂಡ ಯಾವುದೇ ರೀತಿ ಡಾಕ್ಯುಮೆಂಟ್ ಇರಲಿಲ್ಲ. ಜೊತೆಗೆ ಈ ವಾಸಿಂ ಲೇಔಟ್ ನ ಈಗ ಡೆಮಾಲಿಷನ್ ಆಗದಂತಹ ಮನೆಯಲ್ಲಿರೋರು ಯಾರು ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಯಾಕಂದ್ರೆ 2023ರಲ್ಲಿ ಸಹಜವಾಗಿ ಇಲ್ಲಿ ಒಂದಿಷ್ಟು ಮನೆಗಳು ನಿರ್ಮಾಣ ಆಗಿತ್ತು. ಅವರ ಮೂಲ ಎಲ್ಲಿ ಅನ್ನೋದನ್ನು ಕೂಡ ಅಧಿಕಾರಿಗಳು ಈಗಲಿಂದಲೇ ಕೂಡ ಪ್ರಶ್ನೆ ಮಾಡಬೇಕಾಗಿದೆ. ಯಾಕಂದ್ರೆ ಇಲ್ಲಿರುವಂತಹ ಬಹುತೇಕರು ಹೊರ ರಾಜ್ಯದವರನ್ನ ಆರೋಪ ಕೂಡ ಇದೆ. ಹಾಗಾದ್ರೆ ವಾಸಿಂ ಲೇಔಟ್ ನಲ್ಲಿರುವಂತಹ ಡೆಮಾಲಿಷನ್ ಆಗದಂತಹ ಮನೆಗಳಲ್ಲಿ ಇರೋರು ಯಾರು, ಈಗ ವಾಸ್ತಿರೋರು ಯಾರು ಅನ್ನೋ ಕೂಡ ಪ್ರಶ್ನೆ ಮೂಡ್ತಾ ಇದೆ. ಇನ್ನು ಫಕೀರ್ ಕಾಲೋನಿಯಲ್ಲಿರುವಂತಹ ಬಹುತೇಕರು ಸದ್ಯಕ್ಕೆ ಅಂದ್ರೆ ಈಗ ಏನು 37 ಜನರನ್ನು ಇವರು ಅರ್ಹರು ಅಂತ ಪರಿಗಣನೆ ಮಾಡಿದಾರೋ ಈ ಪೈಕಿ ಫಕೀರ್ ಲೇಔಟ್ ನಲ್ಲಿರುವಂತಹ ಹೆಚ್ಚಿನವರು ಅರ್ಹರು ಅನ್ನೋ ನಿಟ್ಟಿನಲ್ಲಿ ಕೂಡ ಅಧಿಕಾರಿಗಳು ಇದೀಗ ತಮ್ಮ ಡಾಕ್ಯುಮೆಂಟ್ ಅಲ್ಲಿ ತೋರಿಸಿರುವಂತದ್ದು. ಫಕೀರ್ ಲೇಔಟ್ 5-6 ವರ್ಷಗಳ ಹಿಂದೆ ಸರಿಸುಮಾರು 12 ಮನೆಗಳಿತ್ತು. 2016 ಸಂದರ್ಭದಲ್ಲಿ ಕೂಡ ಒಂದಿಷ್ಟು ಮನೆಗಳು ಫಕೀರ್ ಕಾಲೋನಿ ಆರಂಭದಲ್ಲಿ ಇತ್ತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಡಾಕ್ಯುಮೆಂಟ್ ಇದೆ. ಬಟ್ ವಾಸಿಂ ಲೇಔಟ್ ನಲ್ಲಿ ಕಂಪ್ಲೀಟ್ ಆಗಿ 2023 ನಂತರ ಇದು ನಿರ್ಮಾಣ ಆಗಿರೋ ಅನ್ನೋ ಆರೋಪ ಇರುವುದರಿಂದ ಸಹಜವಾಗಿ ಇಲ್ಲಿರೋರ ಈಗ ಡೆಮಾಲಿಷನ್ ಆಗದವರ ಕೂಡ ಈಗ ವೆರಿಫೈ ಮಾಡುವಂತಹ ಒಂದು ಕೆಲಸ ಇವತ್ತಿನಿಂದಲೇ ಮಾಡಿದ್ರು ಚೆನ್ನಾಗಿರ್ಬೋದು. ಯಾಕಂದ್ರೆ ಇಲ್ಲಿರುವಂತಹ ಬಹುತೇಕರು ಡೆಮಾಲಿಷನ್ ಆಗದ ಮನೆಯಲ್ಲಿರೋರು ಎಲ್ಲಿರೋರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ಮಾಹಿತಿ ಇನ್ನೂ ಕೂಡ ಇಲ್ಲ. ಬಹುತೇಕರ ಹತ್ರ ಇನ್ನೂ ಕೂಡ ಡಾಕ್ಯುಮೆಂಟ್ ಇಲ್ಲ. ಅಲ್ಲಿರೋರು ಅಂದ್ರೆ ವಾಸಿಂ ಲೇಔಟ್ ವಾಸ ಮಾಡ್ತಿರೋ ಎಲ್ಲಿರೋ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇರುವಂತ ಇದು ಕೂಡ ಖುದ್ದು ಅಧಿಕಾರಿಗಳ ಸ್ಪಾಟ್ ವೆರಿಫಿಕೇಶನ್ ಮಾಡಿ ಕ್ಲಾರಿಫೈ ಮಾಡುವಂತ ಒಂದು ಕೆಲಸ ಆಗಬೇಕಾಗಿದೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಸತಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ವಿ, ದಾಖಲಾತಿ ಇಲ್ಲದಿದ್ರೂ ಅರ್ಜಿಯನ್ನ ಹಾಕ್ತಾರೆ. ದಾಖಲಾತಿ ಇಲ್ಲದೆ ಇದ್ರೂ ಕೂಡ ಅರ್ಜಿಗಳು ಸಲ್ಲಿಕೆ ಆಗುತ್ತೆ. ಇದೆಲ್ಲ ಹೇಗ್ ಸಾಧ್ಯ? ಯಾರ ಕುಮ್ಮಕ್ಕಿನಿಂದ ಆಗ್ತಾ ಇದೆ? ಅದಕ್ಕೆ ಇವತ್ತು ಬಿಜೆಪಿ ಆಗ್ರಹಿಸ್ತಾ ಇರೋದು ತನಿಖೆ ಆಗಬೇಕು, ನ್ಯಾಯಾಂಗ ತನಿಖೆ ಆಗಬೇಕು ಅಂತೇಳಿ. ಖಂಡಿತವಾಗ್ಲೂ ಕೂಡ ಇಲ್ಲಿ ನ್ಯಾಯಾಂಗ ತನಿಖೆ ಆಗಬೇಕು. ನೋಡಿ, ಇಲ್ಲಿ ಸರ್ಕಾರಿ ಜಾಗ ಇದೆ ಅಂತೇಳಿ ಕರ್ಕೊಂಬಂದು ಇಲ್ಲಿ ಶೆಡ್ ಹಾಕೊಳ್ಳಕ್ಕೆ ಕುಮ್ಮಕ್ ಕೊಟ್ಟವ್ರು ಯಾರು? ಅವ್ರ ಹತ್ರ ದುಡ್ಡು ತಗೊಂಡಿದ್ದಾರ? ಅವರಲ್ಲಿ ಬಂದ್ಮೇಲೆ ಅವ್ರಿಗೆ ಅಲ್ಲಿ ವೋಟರ್ ಐಡಿ, ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಎಲ್ಲ ಮಾಡ್ಕೊಟ್ಟವ್ರು ಯಾರು? ಇವತ್ತು ಅಲ್ಲಿ ಅವ್ರಿಗೆ ಫ್ಲಾಟ್ಗಳ ಭಾಗ್ಯ ಸಿಗುತ್ತೆ ಅಂತ ಹೇಳಿ ಗೊತ್ತಾದ್ಮೇಲೆ ಅವ್ರ ಕೈಯಿಂದ ಹೇಗೆ ಅರ್ಜಿಯನ್ನ ಹಾಕಿದ್ರು? ನೋಡಪ್ಪ, ನಿಮ್ಗೆ ಇದು ಆಗೋದಿಲ್ಲ, ನಿಮಗ್ ಬರೋದಿಲ್ಲ, ಇಲ್ಲಿಯವರಲ್ಲ, ನೀವು ಬೇರೆ ಕಡೆಯವರು ಅಂತ ಅಲ್ಲೇ ಹೇಳಿ ಅಲ್ಲೇ ಮುಗಿಸ್ಬೋದಿತ್ತು. ಅದನ್ನ ಲಿಸ್ಟ್ಗೆ ಯಾಕೆ ಸೇರಿಸ್ಕೋತಾರೆ? ಇದು ಈಗ ಇರುವಂತ ಪ್ರಶ್ನೆ. ಆ ಲಿಸ್ಟ್ಗೆ ಸೇರಿಸ್ತವ್ರು ಯಾರು? ಅವರ ಬಗ್ಗೆ ತನಿಖೆ ಆಗಬೇಕಾಗಿದೆ.